ನಮಸ್ತೆ ಎಲ್ಲರಿಗೂ. ಇದು ಮಂಗಳವಾರದ ವ್ಲಾಗ್ ಆಗಿರುತ್ತೆ. ಮಂಗಳವಾರ ಬೆಳಿಗ್ಗೆನೇ ಎದ್ದು ಪೂಜೆ ಎಲ್ಲ ಮಾಡಿ ಮುಗಿಸ್ಬಿಡೋಣ, ಎಲ್ಲೋ ಹೊರಡೋದಿತ್ತು. ಸೊ ಅದಕ್ಕೆ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಕ್ಲೀನಿಂಗ್ ಕೆಲಸಗಳು ರೆಗ್ಯುಲರಾಗಿ ಏನೇನಿರುತ್ತೆ ಎಲ್ಲ ಮುಗಿಸ್ಕೊಂಬಿಟ್ಟೆ. ಮತ್ತು ಇನ್ನು ನಾನು ಅಲ್ಲಿ ದೇವಸ್ಥಾನಕ್ಕೆ ಹೊರಟ್ರೆ ಅಲ್ಲಿಂದ ಬರೋದು ಎಷ್ಟೊತ್ತಾಗುತ್ತೋ ಏನೋ ಅಂತ ಹೇಳ್ಬಿಟ್ಟು ಎಲ್ಲ ಮುಗಿಸ್ಕೊಂಡು ನಾನು ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ನಾನ ಎಲ್ಲ ಮಾಡಿಕೊಂಡು ಮಕ್ಕಳನ್ನೆಲ್ಲ ಫಸ್ಟು ಸ್ಕೂಲಿಗೆ ಕಳಿಸಿ ಟಿಫನ್ಗೆ ಬಂದು ನಾನು ಗೀ ರೈಸ್ ಮಾಡಿ ಚಟ್ನಿ ಮಾಡ್ಕೊಂಡಿದ್ದೆ. ಮಕ್ಕಳಿಗೆಲ್ಲ ಬಾಕ್ಸ್ಗೆಲ್ಲ ಕಟ್ಟಿ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿ ಆಮೇಲೆ ನಂತರ ಸ್ನಾನ ಎಲ್ಲ ಮಾಡಿಕೊಂಡು ಪೂಜೆ ಮಾಡಿ ಗೀ ರೈಸು ಟಿಫನ್ ತಿಂದುಬಿಟ್ಟೆ. ಆಮೇಲೆ ನಾನಲ್ಲಿ ಪೂಜೆಗೆ ಹೋದರೆ ಇನ್ನು ನೆಕ್ಸ್ಟು ನಾನು ಅವತ್ತಿನ ದಿವಸ ಪೂಜೆ ಮಾಡಿದ ದಿವಸ ಈರುಳ್ಳಿ ಬೆಳ್ಳುಳ್ಳಿ ಹಾಕಿರೋದು ತಿನ್ನೋ ಹಾಗಿರಲಿಲ್ಲ. ಸೊ ಅದರಿಂದ ಬೆಳಿಗ್ಗೆ ತಿಂದ್ಬಿಟ್ಟೆ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಟಿಫನ್ ತಿಂದ್ಬಿಟ್ಟು ನಾನು ಮತ್ತು ಇನ್ನೊಂದೇನು ಅಂದರೆ ಅಲ್ಲಿ ಇದ್ರಲ್ಲಿ ತೋರಿಸ್ಲೇಬೇಕು ಅಂತ ಹೇಳ್ಬಿಟ್ಟು ನಾನು ಈ ಕ್ಲಿಪ್ನ ತೊಗೊಂಡಿರೋದು. ಅಲ್ಲಿ ಕೂದಲು ಬಿಟ್ಕೊಂಡು ಹೋಗೋ ಹಾಗೆ ಇಲ್ಲ. ಸೊ ಅದರಿಂದ ಜಡೆ ಹಾಕ್ಕೊಂಡು ಹೋಗಬೇಕು, ಇಲ್ಲಾಂದರೆ ಎತ್ತಿ ಕಟ್ಬಿಡ್ಬೇಕು. ಅದಕ್ಕೋಸ್ಕರ ನಾನು ಜಡೆನೇ ಹಾಕ್ಕೊಂಡು ಹೊರಟೆ. ನಾನು ನಮ್ಮ ಯಜಮಾನ್ರು ಇದಕ್ಕೆ 1 ತಿಂಗಳು ಅಂತ ಅಂದ್ಕೊತೀನಿ. 1 ತಿಂಗಳಲ್ಲಿ ಹೋಗಿದ್ದು ಬಂದಿದ್ವಿ. ಯಾವ ಥರ ಏನು ನಾವು ಮಾಮೂಲಿ ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ತುಂಬ ವೈರಲ್ ಆಗ್ತಿತ್ತು ವಿಡಿಯೋ, ಮತ್ತು ರಾಯರ್ ಬಗ್ಗೆ ಈ ಥರ ಆ ಥರ ಹೊನ್ನಾವರ ಮಂತ್ರಾಲಯ ಮಿನಿ ಮಂತ್ರಾಲಯನೇ ಅದು ಅಂತೆಲ್ಲ ಹೇಳ್ಬಿಟ್ಟು ತುಂಬ ಜನ ನೋಡ್ತಾನೆ ಇದ್ವಿ ಅಲ್ವಾ. ಸೊ ಅದರಿಂದ ನಾವು ಹೋಗಲೇಬೇಕು ಅಲ್ಲಿಗೆ ಅಂತ ಹೇಳ್ಬಿಟ್ಟು 1 ತಿಂಗಳು ಮೇಲೆ ಆಯಿತು ಅಂತ ಅಂದ್ಕೊತೀನಿ. ನಾನು ನಮ್ಮ ಯಜಮಾನ್ರು ಇಬ್ಬರು ಹೋಗಿ ಅದ್ರದ್ದು ವೀಡಿಯೋ ಇದೆ, ಹೋಗಿ ಬೇಕಾದರೆ ನೋಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಬೇಕಾದರೆ ಹಾಕ್ತೀನಿ ನಾನು. ಹೋಗಿ ಸುಮ್ಮನೆ ಎಲ್ಲ ನೋಡಿಕೊಂಡು ಬಂದಿದ್ವಿ. ಆಮೇಲೆ ಅದಾದಮೇಲೆ ನನಗೂ ಸ್ವಲ್ಪ ಮನಸ್ಸು ಬಂತು, ಇಲ್ಲ ಮಾಡಬೇಕು, ಮಾಡೋಣ, ಏನು ತೊಂದರೆ ಏನಿದೆ ಅದರಲ್ಲಿ ಅಂತ ಹೇಳ್ಬಿಟ್ಟು ಮಾಡೋಣ ಅಂತೇಳಿ ಲಾಸ್ಟು 15 ಡೇಸ್ ಬ್ಯಾಕು ನಾನು ನನ್ನ ಫ್ರೆಂಡು ಇಬ್ಬರು ಹೋಗಿ ನಾನು ಅದು ಯಾವುದೂ ವೀಡಿಯೋ ಕ್ಯಾಪ್ಚರ್ ತೊಗೊಂಡಿಲ್ಲ, ಏನೂ ಮಾಡಿಲ್ಲ, ಸೈಲೆಂಟಾಗಿ ಹೋಗಿ ಬಂದಿದ್ದಷ್ಟೇ. ಹೋಗಿ ಕಾಯೆಲ್ಲ ಮಂತ್ರಿಸಿ ಪೂಜೆ ಎಲ್ಲ ಮಾಡಿಸಿ ನಮ್ಮ ಕೈಲಿ ಕಾಯೆಲ್ಲ ಕಟ್ಟಿ ನಾನು ಬಂದಿದ್ದೆ. ತುಪ್ಪದ ದೀಪ ಎಲ್ಲ ಹಚ್ಚಿ ಬಂದಿದ್ದೆ. ಸೊ ಅದಕ್ಕೆ ಅದು ವಾರ ಬಂದು ಮಾಡಬೇಕು. ಈ ವಾರ ಮಾಡಿದ್ದು ಲೆಕ್ಕ ಇರಲ್ಲ. ನೆಕ್ಸ್ಟು ನೀವು ಯಾವ ವಾರ ಬಂದು ಮಾಡ್ತೀರೋ ಅದು ಕಂಟಿನ್ಯೂಸ್ಸಾಗಿ ಅದು ಹಂಗೆ ಕಂಟಿನ್ಯೂ ಆಗುತ್ತೆ. ಸೋಮವಾರ ಮಾಡ್ತಿರೋ, ಮಂಗಳವಾರ ಮಾಡ್ತಿರೋ, ಯಾವ ವಾರ ಮಾಡ್ತೀರಾ ನೆಕ್ಸ್ಟು 9 ತಿಂಗಳು ಒಳಗಡೆ ನೀವು ಅದನ್ನು ಮುಗಿಸ್ಬೇಕು ಅಂತ ಎಲ್ಲ ಹೇಳಿ ಕಾರ್ಡೆಲ್ಲ ಕೊಟ್ಟು ಎಲ್ಲ ಇದು ಮಾಡಿದ್ರು. ಕಾಯಿ ಕಟ್ಟಿ ಬಂದಿದ್ದೆ. ಲಾಸ್ಟ್ ವೀಕೆ ಹೋಗಬೇಕಿತ್ತು ನಾನು. ಮಾಮೂಲಿ ಇರುತ್ತಲ್ಲ ಹೆಣ್ಮಕ್ಳದು ಸ್ವಲ್ಪ ಪ್ರಾಬ್ಲಮ್ ಆಯಿತು. ಸೊ ಅದರಿಂದ ಹೋಗೋಕ್ಕಾಗಿಲ್ಲ. ಮಂಡೇ ಮಾತ್ರ ನಿಜವಾಗ್ಲೂ ಹೋಗೋದಕ್ಕೆ ಅಲ್ಲಿ ತುಂಬ ರಶ್ ಇರುತ್ತೆ. ಇನ್ನು ಗುರುವಾರದೊತ್ತು ಕಾಲಿಡೋದಕ್ಕೆ ಜಾಗ ಇರಲ್ಲ. ಸಂಡೇ ಅಂತೂ ಹೋಗೋಕ್ಕೆ ಆಗಲ್ಲ, ಈ ಥರ ಪ್ರಾಬ್ಲಮ್ ಇರುತ್ತೆ. ಸೊ ಅದರಿಂದ ನಾನೇನು ಮಾಡಿದೆ, ಮಂಗಳವಾರನೇ ಹೋಗ್ಬಿಡೋಣ ಅಂಥೇಳಿ ಮಂಗಳವಾರ ನಾನು ಪೂಜೆ ಮಾಡೋದಕ್ಕೆ ಇದು ಮಾಡಿದೆ. ಅವ್ರು ಹೇಳಿದ್ದು ನೀವು ಯಾವತ್ತು ಬಂದು ನೆಕ್ಸ್ಟ್ ವೀಕಿಂದ ಯಾವತ್ತು ಬಂದು ಪೂಜೆ ಮಾಡ್ತೀರೋ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಈ ವ್ರತ 21 ವಾರಗಳು ನನಗೆ ಬಂದಿರೋದು. 21 ವಾರಗಳ ತನಕ ನೀವು ಮಾಡಬೇಕು. ಯಾವತ್ತು ಬಂದು ನೀವು ಇಲ್ಲಿ ಪೂಜೆ ಮಾಡಿ ಹೋಗ್ತಿರೋ ಅವತ್ತು ಮಾತ್ರ ನಾನ್ ವೆಜ್ಜು ಈರುಳ್ಳಿ ಬೆಳ್ಳುಳ್ಳಿ ಹಾಕಿದ್ದು ತಿನ್ನೋ ಹಾಗೆ ಇಲ್ಲ ಅಂತ ಹೇಳಿದರು. ನಾನು ಈ ವ್ರತ 21 ವಾರ ಅಂತ ಅಂದರೆ 9 ತಿಂಗಳು ಒಳಗಡೆ ಮುಗಿಸ್ಬೇಕು ಅಂದರೆ ಅಲ್ಲಿ ತನಕ ನನ್ನ ಕೈಲಿ ಬುದ್ಧಿ ಯಾವ ಥರ ಕೊಡ್ತಾರೋ ಅವರು ಅಲ್ಲಿ ತನಕ ಬಿಡೋಣ ಅಂತ ನಾನು ನಾನ್ ವೆಜ್ 9 ತಿಂಗಳ ತನಕ ಬಿಟ್ಬಿಡೋಣ ಅಂತೇಳಿ ಬಿಟ್ಟಿದ್ದೀನಿ. ಅದರಿಂದನೇ ನಾನು ಹೇಳಿದ್ದು ನಾನ್ ವೆಜ್ ತಿನ್ನಲ್ಲ ಏನಕ್ಕೆ ಏನು ಕಾರಣ ಅಂತ ರೀಸನ್ ಕೊಡ್ತೀನಿ ನಾನು. ನೆಕ್ಸ್ಟ್ ವೀಡಿಯೋಗಳಲ್ಲಿ ಹೇಳ್ತೀನಿ ಅಂತ ಹೇಳಿದ್ನಲ್ಲ, ಇದೇ ಕಾರಣ, ಇನ್ನೇನಿಲ್ಲ. ಅದಕ್ಕೆ ಹೋಗಿ ಎಲ್ಲ ಮಾಡಿ ಬಂದಿದ್ದೆ. ಅದು 800 ರೂಪಾಯಿ ಏನೋ ತೊಗೊಂಡ್ರು ಕಾಯಿ ಕಟ್ಟೋದಕ್ಕೆ. ಒಂದು ಫೋಟೋ ಕೊಟ್ಟಿದ್ದಾರೆ, ಒಂದು ಕಾಯಿ ಅಲ್ಲಿ ಕಟ್ಟೋದಕ್ಕೆ, ಮತ್ತು ತುಪ್ಪದ ದೀಪ 21 ತುಪ್ಪದ ದೀಪ ಎಲ್ಲ ಟೋಟಲಾಗಿ ಸೇರಿ 800 ರೂಪೀಸ್ ಚಾರ್ಜ್ ಆಗುತ್ತೆ. ಎಲ್ಲ ಕಟ್ಟಿ ಎಲ್ಲ ಮಾಡಿ ಅಲ್ಲಿಂದ ಬಂದ್ವಿ. ನಾನು ನನ್ನ ಫ್ರೆಂಡು ಹೋಗಿದ್ವಿ. ಇದಕ್ಕೆ 15 ದಿನದಲ್ಲಿ ಹೋಗಿ ಮಾಡಿ ಬಂದಿದ್ವಿ. ಅದು ಈ ವಾರ ಬಂದು ಹೋದ ವಾರ ನನಗೆ ಪ್ರಾಬ್ಲಮ್ ಆಯಿತು. ಈ ವಾರ ಬಂದು ಅವಳು ನಾನು ಬರೋದಕ್ಕಾಗಲ್ಲ ಅಂದಳು. ಆಯಿತು ಬಿಡು ನಾನು ಒಬ್ಬಳೇ ಹೋಗ್ತೀನಿ ಅಂತ ಹೇಳಿ ನಾನು ಡಿಲೇ ಮಾಡ್ಕೊಂಡು ಹೋದರೆ ನನಗೆ ಪ್ರಾಬ್ಲಮ್ ಆಗುತ್ತೆ. 9 ತಿಂಗಳು ಒಳಗಡೆ ಮುಗಿಸ್ಬೇಕು. ಏನೇನಾದರೂ ಒಂದೊಂದು ಮಧ್ಯದಲ್ಲಿ ಬರ್ತಾನೆ ಇರುತ್ತಲ್ವ. ಸೊ ಅದರಿಂದ ಇಲ್ಲ ಹೋಗೋಣ ಅಂತ ಹೇಳ್ಬಿಟ್ಟು ನಾನು ಹೊರಟೆ. ಹೋಗಿ ಇವತ್ತು ಮಾಡಿ ಬಂದೆ. ತುಂಬ ಖುಷಿ ಆಯಿತು. ಏನೋ ಒಂದು ಸಂಕಲ್ಪ ಮಾಡಿಕೊಂಡು ಅವ್ರನ್ನ ನಂಬಿ ಇಷ್ಟು ವರ್ಷಗಳ ಕಾಲ ನಾನು ಹೆಂಗೆ ನಾನು ನಂಬಿ ಹನುಮಂತರಾಯನ ಬಂದಿದ್ದೀನೋ ಅದೇ ಥರ ನಾನು
ಅವರನ್ನು ನಂಬಿ ಒಂದು ಸಂಕಲ್ಪ ಮಾಡಿದ್ದೀನಿ ಒಳ್ಳೆಯದಾಗಲಿ ಅಂತ. ಅವ್ರ ಆಶೀರ್ವಾದ ಮಾಡೇ ಮಾಡ್ತಾರೆ. ಏನೇ ಒಂದು ಕೆಲಸ ಮಾಡಿದ್ರು ಫಸ್ಟು ಬೇಕಾಗಿರೋದು ಏನು ಗೊತ್ತಾ? ನಂಬಿಕೆ. ನಂಬಿಕೆ ಒಂದು ಇತ್ತು ಅಂದರೆ ಎಲ್ಲ ಸಕ್ಸಸ್ ಆಗೇ ಆಗುತ್ತೆ. ಆ ನಂಬಿಕೆ ಇಟ್ಟು ಮುಂದುವರೆದಿದ್ದೀನಿ. ತುಂಬ ಖುಷಿಯಾಯಿತು. ನಾನಿವತ್ತು ನಿಜವಾಗ್ಲೂ ಎಷ್ಟು ಖುಷಿಯಾಯಿತು ಅಂದರೆ ಒಳ್ಳೆ ರೀತಿಲಿ ನನಗೆ ಅಲ್ಲಿ ಪೂಜೆ ಎಲ್ಲ ಚೆನ್ನಾಗಾಯಿತು. ತುಂಬ ಖುಷಿಯಾಯಿತು. ತುಂಬ ಎಂಜಾಯ್ ಮಾಡಿಕೊಂಡೇ ಮಾಡಿದೆ. ನನಗೇನು ಈ ಸಲ ಜಾಸ್ತಿ ಲಾಸ್ಟ್ ವೀಕ್ ಹೋದಾಗ ಸ್ವಲ್ಪ ಕಸಿ ಬಿಸಿ ಆಯಿತು. ಈ ಸಲ ನಿಜವಾಗ್ಲೂ ತುಂಬ ಚೆನ್ನಾಗಾಯಿತು. ತುಂಬ ಖುಷಿಯಾಯಿತು. ಇದಿಷ್ಟು ಪೂರ್ತಿ ಡೀಟೇಲಿಂಗ್ ಇಷ್ಟು ಕೊಟ್ಟಿದ್ದೀನಿ. ಇನ್ನೂ ಏನಾದರೂ ಬೇಕು ಅಂದರೆ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನನ್ನ ಕೈಲಾದಷ್ಟು ಡೀಟೇಲ್ ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ. ನನಗೆ ಎಷ್ಟು ಗೊತ್ತೋ ಅಷ್ಟು ಮಾತ್ರ ನಾನು ಕೊಡೋದಕ್ಕೆ ಸಾಧ್ಯ. ಮತ್ತು ಇನ್ನೊಂದು ಏನಂದರೆ, ನಾನು ಹಂಗೆ ವೀಡಿಯೋದಲ್ಲಿ ಚೆಕ್ ಮಾಡ್ತಿದ್ದೆ. ಇದು ಬಂದು ನನ್ನ ಫ್ರೆಂಡು ಫೋನಲ್ಲಿ ವೀಡಿಯೋ ಮಾಡ್ಕೊಂಡಿದ್ದು. ಪಾಪ ಅವಳಿಗೆ ಗೊತ್ತಿಲ್ಲ, ಅವಳು ಯೂಟ್ಯೂಬ್ಗೆ ಈ ರೀತಿಯಾಗಿ ಅಡ್ಡ ಹಿಡಿಬೇಕಿತ್ತು ಫೋನು ಅಂತ ಗೊತ್ತಾಗಿಲ್ಲ. ಪಾಪ ಅವಳು ರೀಲ್ಸ್ ಮಾಡೋ ರೀತಿಯಲ್ಲಿ ಉದ್ದುದ್ದ ಹಿಡಿದುಬಿಟ್ಟಿದ್ದಾಳೆ. ಬಟ್ ಆದರೂ ಯೂಸ್ ಆಯಿತು ಇವತ್ತು ಅದು ಸ್ವಲ್ಪನಾದ್ರೂ. ಇದು ಲಾಸ್ಟ್ 15 ಡೇಸ್ ಬ್ಯಾಕ್ ಮಾಡ್ಕೊಂಡಿರೋ ವೀಡಿಯೋ ಇದು. ನಾನು ಆಮೇಲೆ ನೋಡಿದ್ಮೇಲೆ ಅವಳಿಗೆ ಹೇಳಿದೆ, ಹಿಂಗೆ ಹಿಡ್ಕೊ ಫೋನು ಅಂತ ಹೇಳ್ಬಿಟ್ಟು. ಆಮೇಲೆ ಅವಳು ಅಡ್ಡ ಹಿಡ್ಕೊಂಡ್ಳು. ಪಾಪ ಅವಳಿಗೂ ಗೊತ್ತಿಲ್ಲ. ಆಮೇಲೆ ನಾನು ಎಲ್ಲ ಡೀಟೇಲ್ ಎಲ್ಲ ಕೇಳ್ಕೊತಿದ್ದೆ. ಇದು ಲಾಸ್ಟ್ 15 ಡೇಸ್ ಬ್ಯಾಕು ಕಟ್ಟಿದ್ದಿದ್ದು. ಕಟ್ಟು ಬಂದಿದ್ದು ನಾನಂತೂ ಫೋನಲ್ಲಿ ಯಾವುದೇ ರೀತಿ ವೀಡಿಯೋಸ್ ಆಗಲಿ ಏನು ಒಂದು ಫೋಟೋ ಆಗಲಿ ನಾನೇನು ತೆಗೆದಿರಲಿಲ್ಲ. ಅವಳಿಗೂ ಕೂಡ ನಾನು ಹೇಳಿರಲಿಲ್ಲ. ನನಗೆ ಗೊತ್ತೇ ಇಲ್ಲ, ಅವಳು ವೀಡಿಯೋ ಮಾಡ್ತಿರೋದೇ ಗೊತ್ತಿಲ್ಲ. ನಾನು ಪಾಡಿಗೆ ನಾನು ಪೂಜೆ ಮಾಡ್ತಾ ಕೂತಿದ್ದೆ. ಮಾತಾಡೋ ಆಗಿಲ್ಲ, ಏನು ಇದು ಮಾಡೋ ಆಗಿಲ್ಲ ಅಂತ ಹೇಳಿದರು. ಸೊ ಅದಕ್ಕೆ ನಾನು ಸುಮ್ಮನೆ ಕೂತ್ಬಿಟ್ಟಿದ್ದೆ. ಅವಳು ಮಾಡ್ಕೊಬಿಟ್ಟಿದ್ದಾಳೆ ವೀಡಿಯೋನ. ಅದು ಒಂದು ಸಿಕ್ತು ನನಗೆ, ಆ್ಯಡ್ ಮಾಡಿಬಿಡೋಣ ಇದಕ್ಕೆ ಅಂತ ಹೇಳ್ಬಿಟ್ಟು ಆ್ಯಡ್ ಮಾಡಿದ್ದೀನಿ. ಕಾಯಿ ಸಂಕಲ್ಪ ಮಾಡಿ ಕಟ್ಟಿ ನಮ್ಮದು ಇನ್ಶಿಲಿರುತ್ತೆ ಆ ಜಾಗಕ್ಕೆ ಹೋಗಿ ಕಟ್ಟಬೇಕು. ಕಟ್ಟೋದಕ್ಕೂ ಮುಂಚೆ ಅವರು ಕಾಯಿ ಕಟ್ಕೊಡ್ತಿದ್ದಾರಲ್ವ, ಅದನ್ನು ಕಟ್ಟಿ ಕೊಡ್ತಾರೆ. ಅದನ್ನು ತಗೊಂಡೋಗಿ ಅಲ್ಲಿ ದೇವ್ರ ಮುಂದೆ, ರಾಯರ ಮುಂದೆ ಇಟ್ಟು ಕೈ ಮುಕ್ಕೊಂಡು ಆಮೇಲೆ 21 ಚೀಟಿ ಕೊಟ್ಟಿರ್ತಾರೆ ನಮಗೆ ಅವರು. 800 ರೂಪಾಯಿ ಕಟ್ಟಿ ನಾವು ಈಸ್ಕೊಂಡಿರ್ತೀವಲ್ವ, ಅದರಲ್ಲಿ ಒಂದು ಚೀಟಿ ತೊಗೊಂಡೋಗಿ ಇದ್ರ ಒಳಗಡೆ ಕಾಯಿ ಸಂಕಲ್ಪದೊಳಗಡೆ ಒಂದು ಚೀಟಿ ಹಾಕಿಸ್ತಾರೆ. ಇನ್ನೊಂದು ಚೀಟಿ ನಮ್ಮ ಹತ್ರನೇ ಇರುತ್ತೆ. ಎಲ್ಲ ಪೂರ್ತಿ ಮುಗಿದ ಮೇಲೆ ಫೋಟೋ ಕೊಡಬೇಕಿದ್ರೆ ಕೊಡಬೇಕು ಅದನ್ನು. ಇನ್ನೊಂದು ಚೀಟಿ ಬಂದು ತುಪ್ಪದ ದೀಪದ ಹತ್ರ ಕೊಟ್ಟು 21 ತುಪ್ಪದ ದೀಪ ಕೊಡ್ತಾರೆ. ತುಪ್ಪದ ದೀಪ ಇಟ್ಕೊಂಡು 8 ರೌಂಡ್ ಬರಬೇಕು. ಅದಾದಮೇಲೆ ನೆಕ್ಸ್ಟು ತೊಗೊಂಡೋಗಿ ಅದನ್ನು ವಾಪಸ್ ಕೊಟ್ಟುಬಿಟ್ಟು ಮತ್ತೆ ಕಾಯಿ ಹಿಡ್ಕೊಂಡು ಮತ್ತೆ ಇನ್ನೂ ಒಂದು ಸುತ್ತು ಇನ್ನೊಂದು ಸುತ್ತೈತೆ. ಆ ಸುತ್ತಲ್ಲಿ 30 ಸುತ್ತು ಬರಬೇಕು. 30 ಸುತ್ತು ಬಂದಾದಮೇಲೆ ನೆಕ್ಸ್ಟು ಕಾಯಿ ತಗೊಂಡೋಗಿ ಮತ್ತೆ ಕಟ್ಟಿಬಿಟ್ಟು ಮತ್ತೆ ರಾಯರ ಸುತ್ತ ಪೂರ್ತಿ ಬೃಂದಾವನದ ಸುತ್ತ 16 ಸುತ್ತು ಬರಬೇಕು. ಇಷ್ಟು ಪೂರ್ತಿ ಡೀಟೇಲು ವಾರ ಹೋಗಿ ನಾವು ಮಾಡಬೇಕು. ಪ್ರತಿ ವಾರವೂ ಹೋಗಿ ಮಾಡಲೇಬೇಕು. 21 ವಾರ ಏನೋ ಬಿದ್ದಿದೆ ನನಗೆ. ತುಂಬ ಖುಷಿಯಿಂದ ಮಾಡ್ತಾಯಿದ್ದೀನಿ. ಒಳ್ಳೇದು ಮಾಡ್ತಾರೆ ಅಂತ ನಂಬಿಕೆ ಇಟ್ಟು ಮಾಡ್ತಿದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ರಿಗೂ ಒಳ್ಳೇದು ಮಾಡಲಿ ಆ ಭಗವಂತ ಅಂತ ದೇವ್ರ ಹತ್ರ ಕೇಳ್ಕೊತೀನಿ. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಮತ್ತೆ ನಾಳೆ ವಿಡಿಯೋದಲ್ಲಿ ಭೇಟಿ ಆಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.